ಸ್ವಲ್ಪ ದಿನದ ಹಿಂದೆ ಅಂದರೆ ಮೇ ತಿಂಗಳಿನಿಂದ ನನಗೂ ಕೂಡ ನನ್ನ ಅಕ್ಕನಂತೆಯೇ ಕಿಡ್ನಿ ವೈಫಲ್ಯತೆ ಅಂದರೆ CKD ಕಾಯಿಲೆ ಕಾಣಿಸಿಕೊಂಡಿದೆ. ನಾನೇ ಒಂದು ಕಿಡ್ನಿ ಮಗಳಿಗೆ ಕೊಡ್ತೀನಿ ಅಂತೇಳಿ ಡಾಕ್ಟ್ರ್ ಜೊತೆಗೆ ಹೇಳಿದೆ. ಎಲ್ರಿಗೂ ನಮಸ್ತೆ. ನಾವೀಗ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಚನ್ನಗೊಂಡ ಗ್ರಾಮದ ದಾರಿಗದ್ದೆ ಅನ್ನೋ ಊರಿಗೆ ಹೋಗ್ತಾ ಇದ್ದೀವಿ. ಸಾಗರದಿಂದ ಸುಮಾರು 65 ಕಿಲೋಮೀಟರ್ ದೂರವಿರುವಂತಹ ಕುಗ್ರಾಮ. ಹೋಗ್ತಾ ಇರೋ ದಾರಿ ನೋಡಿದ್ರೆ ನಿಮಗೆ ಅರ್ಥ ಆಗಬಹುದು ಎಂತಹ ಪುಟ್ಟ ಊರಿಗೆ ಹೋಗ್ತಿದ್ದೀವಿ ಅಂತ. ಇಲ್ಲಿ ವಿಜಯ ವೈ ಎನ್ನುವರ ಮನೆಗೆ ಹೋಗ್ತಿದ್ದೀವಿ. ಇವರು ಕೆಲ ತಿಂಗಳಿಂದ ಕಿಡ್ನಿ ವೈಫಲ್ಯತೆಯಿಂದ ಬಳಲ್ತಾ ಇದ್ದಾರೆ. ಇವರ ತಂದೆ ಯೋಗರಾಜ್ ಜೈನ್, ತಾಯಿ ಮಣಿರತ್ನ. ಇವರಿಗೆ ಒಟ್ಟು 3 ಜನ ಹೆಣ್ಣು ಮಕ್ಕಳು. ಕಡು ಬಡತನದಲ್ಲೂ ವಿಜಯ ಅವರಿಗೆ BEd ಓದಿಸಿ ಉತ್ತಮ ಶಿಕ್ಷಣ ಕೊಡಿಸಿದ್ದಾರೆ. ವಿಜಯ ಇವರ ದೊಡ್ಡಕ್ಕನ ಮದುವೆ ಸಹ ಮಾಡ್ತಾರೆ. ಎರಡನೇ ಅಕ್ಕ ಕಿಡ್ನಿ ವೈಫಲ್ಯತೆಯಿಂದ ತೀರ್ಕೊಂಡು 2 ವರ್ಷ ಆಗ್ತಾ ಬಂದಿದೆ. ಅವರ ಚಿಕಿತ್ಸೆಗೆ ಅಂತ ಖರ್ಚು ಮಾಡಿದ ಲಕ್ಷಾಂತರ ಹಣ ಸಾಲ ತೀರಿಸೋದಕ್ಕೆ ಇಡೀ ಕುಟುಂಬ ಒದ್ದಾಡ್ತಾ ಇದೆ. ಜೊತೆಗೆ ವಿಜಯ ಅವರ ಕಿಡ್ನಿ ವೈಫಲ್ಯತೆ ಮತ್ತೆ ಅವರ ಚಿಕಿತ್ಸೆ ಹೇಗೆ ಕೊಡಿಸೋದು ಅಂತ ದಿನದಿಂದ ದಿನಕ್ಕೆ ತಂದೆ ತಾಯಿ ಇಬ್ಬರಿಗೂ ಮಾನಸಿಕವಾಗಿ ತೊಂದರೆಯಾಗಿದೆ. ಒಂದು ಕಡೆ ಸಾಲ, ಇನ್ನೊಂದು ಕಡೆ ಇರೋ ಮಗಳನ್ನ ಉಳಿಸಿಕೊಳ್ಳೋ ಹೋರಾಟ. ತಾಯಿ ಮಣಿರತ್ನ ತಮ್ಮ ಒಂದು ಕಿಡ್ನಿಯನ್ನ ಕೊಡೋಕೆ ರೆಡಿ ಆಗಿದ್ದಾರೆ. ಆದರೆ ಮಣಿಪಾಲದ ಕಸ್ತೂರಬಾ ಆಸ್ಪತ್ರೆಯ ವೈದ್ಯರು ಹೇಳಿರೋ ಪ್ರಕಾರ ಈ ಚಿಕಿತ್ಸೆಗೆ 10 ರಿಂದ 12 ಲಕ್ಷ ಖರ್ಚಾಗಬಹುದು. ಒಂದು ಕಾಲದಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಿ ಮನೆಗೆ ಆಧಾರ ಸ್ತಂಭವಾಗಿದ್ರು ವಿಜಯ ಅವರು. ಈಗ ಚಿಕಿತ್ಸೆ ಇಲ್ಲದೆ ಬಳಲ್ತಾ ಇದ್ದಾರೆ. ಇವರನ್ನ ಉಳಿಸಿಕೊಳ್ಳೋದಕ್ಕೆ ಅವರ ತಂದೆ ತಾಯಿ ಕಷ್ಟಪಡ್ತಾ ಇದ್ದಾರೆ. ಇತ್ತೀಚೆಗೆ ಚಿಕಿತ್ಸೆ ಕೊಡಿಸಿದ ಎಲ್ಲಾ ರಿಪೋರ್ಟ್ಗಳು ಇವರೊಟ್ಟಿಗಿವೆ. ನಾವೆಲ್ಲರೂ ಜೊತೆಯಾಗಿ ಮಾಡೋ ಒಂದು ಪುಟ್ಟ ಸಹಾಯ ವಿಜಯ ಹಾಗೂ ಅವರ ಇಡೀ ಕುಟುಂಬವನ್ನ ಉಳಿಸುತ್ತೆ. ದಯವಿಟ್ಟು ಎಷ್ಟಾಗತ್ತೆ ಅಷ್ಟು ಎಲ್ಲರೂ ಸಹಾಯ ಮಾಡಿ ಅವರ ಬದುಕಿಗೆ ಹಾಗೂ ಅವರ ಕುಟುಂಬಕ್ಕೆ ದಾರಿದೀಪವಾಗೋಣ. ಕೈಲಾದಷ್ಟು ಡೊನೇಟ್ ಮಾಡುವವರು ಕೆಳಗಿರುವ ಬ್ಯಾಂಕ್ ಖಾತೆ ಹಾಗೂ ಮೊಬೈಲ್ ನಂಬರ್ಗೆ ಹಣ ಟ್ರಾನ್ಸ್ಫರ್ ಮಾಡಬಹುದು ಅಥವಾ ಅವರ ಕುಟುಂಬವನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿಯೂ ಸಹ ಸಹಾಯ ಮಾಡಬಹುದು. ಧನ್ಯವಾದಗಳು. ಅಂದರೆ ವಾಟ್ಸಪ್ಪು, ಫೇಸ್ಬುಕ್ಗಳ ಮೂಲಕ ವಿಷಯ ಗೊತ್ತಾದ ತಕ್ಷಣವೇ ಒಂದು ಸಹಾಯ ಮಾಡೋಣ ಅಂತ ಇಲ್ಲಿವರೆಗೆ ಬಂದಿದ್ದೀವಿ. ವಿಷಯ ಸತ್ಯ ಇದೆ. ಹಾಗೆ ದಯವಿಟ್ಟು ತಾವುಗಳು ಕೂಡ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಕುಟುಂಬಕ್ಕೆ ಮತ್ತು ಅವಳೊಂದು ಆರೋಗ್ಯಕ್ಕೆ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ಕೊಡಿ ಅಂತ ಎಲ್ಲರಲ್ಲೂ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ.